ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೀತಾ. ಅಬಕಾರಿ ಸಚಿವ RB ತಿಮ್ಮಾಪುರ ರಾಜೀನಾಮೆ ಕೊಡುವಂತಹ ಸಂದರ್ಭ ಬಂದೇ ಬಿಡ್ತಾ. ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಪ್ರೀತಿಯ ಸ್ನೇಹಿತರೆ. ಚರ್ಚೆ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯ ಸರ್ಕಾರ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಅನ್ನುವಂತಹ ಚರ್ಚೆ ಈಗ ಶುರುವಾಗಿರುವಂಥದ್ದು. ಪ್ರತಿಪಕ್ಷಗಳು ಸರ್ಕಾರವನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿವೆ. ಅಬಕಾರಿ ಸಚಿವ RB ತಿಮ್ಮಾಪುರ ರಾಜೀನಾಮೆಯನ್ನ ಕೊಡಬೇಕು. ಬರೋಬ್ಬರಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಅಂತೇಳಿ ಪ್ರತಿಪಕ್ಷಗಳು ಪಟ್ಟು ಹಿಡಿದು ವಿಧಾನಸೌಧದಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ಬಿಜೆಪಿ ಸರ್ಕಾರವನ್ನ 40% ಸರ್ಕಾರ ಅಂತ ಹೇಳಿ ತೀವ್ರ ತರಾಟೆಗೆ ತೆಗೆದುಕೊಂಡು ದೊಡ್ಡ ಕ್ಯಾಂಪೇನ್ ಮಾಡಿ ಒಂದು ರೀತಿ ಅಧಿಕಾರ ಬರೋದಕ್ಕೆ ಆ ಒಂದು ಕ್ಯಾಂಪೇನ್ ಕೂಡ ಕಾರಣ ಆಗಿತ್ತು. ಇದೀಗ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ಒಂದು ಭ್ರಷ್ಟಾಚಾರದಲ್ಲಿ ಪ್ರಾರಂಭದಲ್ಲಿ ವಾಲ್ಮೀಕಿ ಹಗರಣ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಇದೀಗ ಅಬಕಾರಿ ಇಲಾಖೆಯ ಸೌಂಡ್ ಜೋರಾಗಿದೆ. ಜೊತೆಗೆ ಏನು ಈ ಅಬಕಾರಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಬಕಾರಿ DC ಮತ್ತು ಈ ಗುತ್ತಿಗೆದಾರನ ನಡುವೆ ನಡೆದಂತ ಸಂಭಾಷಣೆ ಎಲ್ಲ ಕಡೆ ವೈರಲ್ ಆಗಿದ್ದು, ಅಲ್ಲಿ ಅವ್ರು ಮಾತಾಡ್ತಾರೆ, ಒಂದು ಲೈಸೆನ್ಸ್ ಅನ್ನ ಕೊಡಬೇಕು ಅಂದ್ರೆ 1+ ಆಗತ್ತೆ, ಅಂದ್ರೆ 1 ಕೋಟಿ 1.5 ಕೋಟಿ ಅಷ್ಟು ಖರ್ಚಾಗತ್ತೆ, ದುಡ್ಡು ಬೇಕಾಗತ್ತೆ. ನಾನು ಇದು RB ತಿಮ್ಮಾಪುರ ಅವರಿಗೆ ಹೋಗುತ್ತೆ ಅಂತೇಳಿ ಅದ್ರಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಅವರಿಬ್ಬರ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ನಾನು ಸಾಹೇಬ್ರ ಹತ್ರ ಮಾತಾಡಿ ಕಡಿಮೆ ಮಾಡಿಸ್ಕೊಡ್ತೀನಿ ಅಂತೇಳಿ ಈ ಗುತ್ತಿಗೆದಾರನಿಗೆ DC ಹೇಳ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಈಗ ಲೋಕಾಯುಕ್ತಕ್ಕೆ ಟ್ರಾಪ್ ಆಗಿ ಹೋಗಿದ್ದಾರೆ. 25 ಲಕ್ಷ ಸಿಕ್ಕಾಕೊಂಡಿದ್ದಾರೆ ಏನು ಪಡಿಬೇಕಾದ್ರೆ. ಇಷ್ಟೆಲ್ಲ ಆಗಿದ್ರು ಕೂಡ ಏನೂ ಆಗಿಲ್ಲ, ಭ್ರಷ್ಟಾಚಾರವೇ ನಡೆದಿಲ್ಲ, ಸಾಕ್ಷಿ ಕೊಡಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಕೇಳ್ತಿದ್ದಾರೆ, ಆಡಳಿತಾರೂಢ ಪಕ್ಷದವ್ರು ಕೇಳ್ತಿದ್ದಾರೆ ಸಾಕ್ಷಿ ಕೊಡಿ ಅಂತ. ಇನ್ನೇನ್ ಸಾಕ್ಷಿ ಬೇಕು ಸ್ವಾಮಿ? ಇದ್ರ ಬಗ್ಗೆ ಮಾತಾಡೋಣ. ಈಗ ಈ ಅಬಕಾರಿ ಇಲಾಖೆಯಲ್ಲಿ ಯಾವೆಲ್ಲ ರೂಪದಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ CL2, CL9 ಮತ್ತೆ CL7 ಅನ್ನೋ ಈ ಅಡಿಯಲ್ಲಿ, ಈ ಲೈಸೆನ್ಸ್ ಅಡಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಲಾಗುತ್ತೆ. CL2, CL9 ಆಮೇಲೆ CL7 ಅಂತೇಳಿ. ಈಗ ನಾವು ಲೈಸೆನ್ಸ್ ಅನ್ನ ಯಾವುದು ಕೊಟ್ಟೇ ಇಲ್ಲ ಅಂತ ಹೇಳ್ತಿದ್ದಂತ ಸರ್ಕಾರಗಳು ಬರೋಬ್ಬರಿ 2,000 CL7 ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಕೊಡಲ್ಲ ಅಂತ ಒಂದು ಕಡೆ ಹೇಳೋದು, 2,000 ಲೈಸೆನ್ಸ್ ಅನ್ನ ಕೊಡೋದು. ಈ 2,000 ಲೈಸೆನ್ಸ್ ಅಂದ್ರೆ ಈಗ ಚರ್ಚೆ ಆಗ್ತಿರೋದು 2,000 CL7 ಈ ಲೈಸೆನ್ಸ್ ಕೊಟ್ಟಿರೋದೇ ದೊಡ್ಡ ಸಮಸ್ಯೆ ಆಗಿದೆ. ಅಂದ್ರೆ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ನಾಯಿ ಕೊಡೆಗಳ ಹಾಗೆ ಈ ಮದ್ಯದ ಅಂಗಡಿ ತಲೆ ಎತ್ತಬೇಕು. ಜನ ಕುಡ್ದು ಮತ್ತಲ್ಲಿ ತೇಲ್ಬೇಕು. ಸರ್ಕಾರಕ್ಕೆ ಏನು ಆದಾಯವನ್ನ ಕಟ್ಟಬೇಕು, ತೆರಿಗೆ ಕಟ್ಟಬೇಕು, ಮತ್ತೆ ಇದರಲ್ಲಿ ಲಂಚವನ್ನ ಹೊಡ್ಕೊಂಡು ಸರ್ಕಾರಕ್ಕೆ ಖಜಾನೆ ರೂಪದಲ್ಲಿ ಹಣವನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶನ ಸರ್ಕಾರದ್ದು. ನೋಡಿ, ಒಂದು ಅಂದಾಜಿನ ಪ್ರಕಾರ ಈ CL7 ಲೈಸೆನ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಕೋಟಿ ದುಡ್ಡು ಕೇಳ್ತಿದಾರಂತೆ. ಆಮೇಲೆ ಈ ಅಬಕಾರಿ ಇಲಾಖೆಯಲ್ಲಿ ಶಿಫ್ಟಿಂಗ್ ವಿಚಾರಕ್ಕೆ ಲಂಚ ಕೇಳ್ತಾರಂತೆ. ಆಮೇಲೆ ನೇಮ್ ಚೇಂಜಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಂಚ ಕೇಳ್ತಾರಂತೆ. ಇದನ್ನ ಮಾಡೋದಕ್ಕೆ 5 ರಿಂದ 6 ಲಕ್ಷ ಲಂಚವನ್ನ ಕೊಡಬೇಕು. ನೋಡಿ, ಯಾವೆಲ್ಲ ರೂಪದಲ್ಲಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ರಿವೀಲ್ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಈ ಯಾರು ಈಗ ಸಿಕ್ಕಾಕೊಂಡಿದಾರಲ್ಲ, ಏನು ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಕಮಿಷನರ್ ಸಿಕ್ಕಾಕೊಂಡಿದಾರಲ್ಲ, DC ಅಂತ ಹೇಳಲಾಗ್ತಾ ಇದೆಯಲ್ಲ, ಇವರು ಬರೋಬ್ಬರಿ 80 ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರಂತೆ. ಈ 80 ಲೈಸೆನ್ಸ್ಗಳಲ್ಲಿ 2 ರಿಂದ 3 ಕೋಟಿ ಹಣವನ್ನ ಪಡೆಯಲಾಗಿದೆ. ಹತ್ತತ್ರ 80 ಅಂದ್ರೆ ಎಷ್ಟು ಕೋಟಿ ದುಡ್ಡಾಯ್ತು? ಈ ಒಂದು 200, 300, 400 ಕೋಟಿ ದುಡ್ಡನ್ನ ಒಬ್ಬ ಅಧಿಕಾರಿ ಅಷ್ಟೇ ಪಡೆಯಕ್ಕೆ ಸಾಧ್ಯನಾ? ಇದು ಸರ್ಕಾರಕ್ಕೂ ತಲುಪುತ್ತೆ, ಸಚಿವರಿಗೂ ತಲುಪುತ್ತೆ ಅಂತೇಳಿ ಸ್ವತಃ ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳಿರುವಂತದ್ದು. ಒಂದು ಕಡೆ ಪಾರದರ್ಶಕ ಆಡಳಿತವನ್ನ ಕೊಡ್ತೇವೆ, ಜನರಿಗೆ ಗ್ಯಾರಂಟಿಯನ್ನ ಕೊಡ್ತೇವೆ, ನಾವು ಏನು ಭ್ರಷ್ಟಾಚಾರ
ಮುಕ್ತ ಆಡಳಿತವನ್ನ ಕೊಡ್ತೇವೆ ಅಂತೇಳಿ ಹೇಳ್ತಿರುವಂತ ಸರ್ಕಾರ ಇನ್ನೊಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿಕೊಂಡಿರುವಂತ ವಾಸನೆ ಈಗ ಬರ್ತಾ ಇರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇದಕ್ಕಿನ್ನ ಸಾಕ್ಷಿ ಬೇಕಾ? ಒಬ್ಬ ಒಂದು ಇಲಾಖೆಯ ಯಾವುದೋ ಅಧಿಕಾರಿ ಮಾಡಿದ ತಕ್ಷಣ ಸಚಿವ ಮಾಡಿಲ್ಲ ಅಂತ ಹೇಳೋದಿಕ್ಕೆ ಆಗಲ್ಲ ಅನ್ನೋದು ನಿಮ್ಮ ಸಮರ್ಥನೆ ಆಗಿರಬಹುದು. ಆದರೆ ಆ ಇಲಾಖೆ ಭ್ರಷ್ಟಾಚಾರಗೊಂಡಿದೆ, ಆ ಇಲಾಖೆಯ ಒಬ್ಬ ಅಧಿಕಾರಿ ಲೋಕಾಯುಕ್ತಕ್ಕೆ ಸಿಕ್ಕಾಕೊಂಡಿದ್ದಾರೆ, ಆಡಿಯೋಗಳು ಹೊರಗಡೆ ಬಂದಿದ್ದಾವೆ, ಅಧಿಕಾರಿಯನ್ನ ಬಂಧಿಸಲಾಗಿದೆ, ಟ್ರ್ಯಾಪ್ ಮಾಡಲಾಗಿದೆ ಅನ್ನೋದಾದ್ರೆ ಅದರ ಜವಾಬ್ದಾರಿ ಆ ಡಿಪಾರ್ಟ್ಮೆಂಟ್ನ, ಆ ಇಲಾಖೆಯ ಸಚಿವರದ್ದಾಗಿರುತ್ತೆ. ಅದರಲ್ಲಿ ಆ ಸಚಿವರ ಪಾತ್ರ ಇದೆಯೋ ಇಲ್ಲೋ ಅನ್ನೋದು ತನಿಖೆಯ ನಂತರ ಬಯಲಾಗಬೇಕಾಗತ್ತೆ. ಈಗ ನೈತಿಕತೆಯ ಹೊಣೆಯನ್ನ ಹೊತ್ತು RB ತಿಮ್ಮಾಪುರ ರಾಜೀನಾಮೆಯನ್ನ ಕೊಟ್ಟು ಮುಕ್ತವಾದ ತನಿಖೆಗೆ ಸಹಕರಿಸಬೇಕು. ಅವರು ಅಷ್ಟು ಪ್ರಾಮಾಣಿಕರು, ಅಷ್ಟು ಒಳ್ಳೆಯವರು ಅಂತ ಅನ್ನೋದಾದ್ರೆ ಅದು ತನಿಖೆಯ ಕ್ಲೀನ್ ಚಿಟ್ ನಂತರ ಗೊತ್ತಾಗಬೇಕಾಗಿದೆ. ಈಗ ರಾಜೀನಾಮೆ ಕೊಡ್ಬೇಕು. ನೀವು ಕೇಳಿದ್ರಿ, ನೀವು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತಾರೂಢ ಬಿಜೆಪಿಯವರು ಹಗರಣ ಮಾಡಿದಾಗ ರಾಜೀನಾಮೆ ಕೊಡಿ ಅಂತೇಳಿ ಘಂಟಾಘೋಷವಾಗಿ ಸದನದಲ್ಲಿ ಮಾತನಾಡುವಂತಹ ಸಿದ್ದರಾಮಯ್ಯನವರೇ, ನಿಮ್ಮದೇ ಪಕ್ಷದ ಅಬಕಾರಿ ಇಲಾಖೆಯ ಸಚಿವ RB ತಿಮ್ಮಾಪುರ ಅವರ ಇಲಾಖೆಯ ಈ ಕರ್ಮಕಾಂಡ, ಭ್ರಷ್ಟಾಚಾರ ಎಲ್ಲ ಕಡೆ ರಿವೀಲ್ ಆಗ್ತಾ ಇದೆಯಲ್ಲ, ನೀವ್ಯಾಕೆ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ? ಈ ದೇಶದ ರಾಜಕಾರಣವನ್ನ ನಾವು ಒಮ್ಮೆ ನೋಡಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೆನಪು ಬಹಳ ಆಗುತ್ತೆ ಇಂಥ ಒಂದು ವಿಚಾರಗಳಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಿ. ಅವರು ಒಂದ್ಸಲಿ ರೈಲ್ವೆ ಸಚಿವರಾಗಿದ್ದಾಗ ಅವರು ಭ್ರಷ್ಟಾಚಾರ ಮಾಡಲಿಲ್ಲ, ತುಂಬಾ ಪ್ರಾಮಾಣಿಕ ವ್ಯಕ್ತಿ. ಅವ್ರು ತೀರ್ಕೊಂಡು ಹೋದಾಗ ಅವ್ರ ಅಕೌಂಟಲ್ಲಿ ಇನ್ನು 25-35 ರೂಪಾಯಿ ದುಡ್ಡಿರುತ್ತೆ, ಅವರ ಅಂತ್ಯ ಸಂಸ್ಕಾರಕ್ಕೂ ದುಡ್ಡಿರಲ್ಲ. ಅಂತಹ ಪ್ರಾಮಾಣಿಕ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರು ರೈಲ್ವೆ ಸಚಿವರಾಗಿದ್ದಾಗ ರೈಲುಗಳ ಅಪಘಾತ ಆಗುತ್ತೆ, ಅದರ ಹೊಣೆ ಅವ್ರೇನ್ ಮಾಡಿರಲ್ಲ, ಅಪಘಾತ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅದರ ಹೊಣೆಯನ್ನ ಹೊತ್ತು, ಜವಾಬ್ದಾರಿಯನ್ನ ಹೊತ್ತು ರಾಜೀನಾಮೆ ಕೊಡ್ತಾರೆ. ಆದ್ರೆ ಇವತ್ತು ಬರೀ ಅಪಘಾತ ಆಗಿದ್ದಕ್ಕೆ ರಾಜೀನಾಮೆ ಕೊಡುವಂತ ವ್ಯವಸ್ಥೆಯಲ್ಲಿ ಅವ್ರ ಮೇಲೆ ಆರೋಪ ಬಂದು, ಸಾಕ್ಷಿ ಇದ್ದು, ಗುರುತರಾರವಾದಂತ ಎವಿಡೆನ್ಸ್ ಸಿಕ್ಕು, DC ಇದ್ರ ಬಗ್ಗೆ ಮಾತಾಡಿ ಅವರೇ ಟ್ರ್ಯಾಪ್ ಆಗಿ ಎಲ್ಲ ಹೇಳ್ತಿದ್ರು ಕೂಡ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ರಲ್ಲ, ಎಲ್ಲಿ ಹೋಯ್ತು ನಿಮ್ಮ ನೈತಿಕತೆ? ರಾಜ್ಯದ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಮತ್ತಷ್ಟು ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ವಿರೋಧ ಪಕ್ಷಗಳು ಹೋರಾಟ ಮಾಡ್ತವೆ, ಜನ ಸಂಘಟನೆಗಳು ಕೂಡ ಹೋರಾಟ ಮಾಡ್ತವೆ. ಹಾಗಾಗಿ ಜನರ ಆಗ್ರಹಕ್ಕೆ, ಪ್ರತಿಪಕ್ಷಗಳ ಆಗ್ರಹಕ್ಕೆ ಒತ್ತನ್ನ ಕೊಟ್ಟು RB ತಿಮ್ಮಾಪುರ ಅವರ ರಾಜೀನಾಮೆಯನ್ನ ಪಡ್ಕೋಬೇಕು. ಅವರು ತಪ್ಪಿತಸ್ಥರಾಗಿದ್ರೆ ಅವರ ವಿರುದ್ಧವೂ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಈ ಒಂದು ಭ್ರಷ್ಟಾಚಾರದ ಜಾಲಕ್ಕೆ ಕಡಿವಾಣ ಹಾಕುವ ಪ್ರಯತ್ನವನ್ನು ಇನ್ನಾದರೂ ಮಾಡಲಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷವಾದ ಚರ್ಚೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.